ಇಲ್ಲವಾಗುತ್ತಲೇ ಎಲ್ಲವಾಗುವ. ಅಧ್ಯಾಯ 26. ತೂಕಯ್ಯೈರಬೇ. ಅಕ್ಷಯ್ ಕಣ್ಣು ತೆರೆದ. ತನ್ನ ಸುತ್ತಲೂ ಯಾರೋ ನಾಲ್ವರು ನಿಂತಿದ್ದಾರೆ. ಒಬ್ಬ ಅವನ ಎದೆಗೆ ತ್ರಿಶೂಲದಂತಹ ಯಾವುದೋ ಆಯುಧ ಹಿಡಿದಿದ್ದಾನೆ. ಇಬ್ಬರ ಕೈಲಿ ಬಿಲ್ಲುಬಾಣಗಳು. ನಾಲ್ವರು ಸೊಂಟಕ್ಕೆ ಪ್ರಾಣಿಯ ಚರ್ಮದಂತಹ ಬಟ್ಟೆ ಧರಿಸಿದ್ದಾರೆ. ಮುಖಕ್ಕೆ ವಿಚಿತ್ರವಾದ ಅಲಂಕಾರ. ಅಕ್ಷಯನಿಗೆ ನೋಡುವಾಗಲೇ ಗೊತ್ತಾಗಿ ಹೋಯಿತು, ಇವರು ಯಾರೋ ಕಾಡಿನಲ್ಲಿ ವಾಸಿಸುವ ಗುಡ್ಡಗಾಡು ಜನರು ಎಂದು. ತಾನೀಗ ಅಪಾಯದಲ್ಲಿ ಇರುವೆ. ಏನು ಮಾಡುವುದು ತಿಳಿಯುತ್ತಿಲ್ಲ. ನಿಧಾನವಾಗಿ ಎದ್ದು ಕುಳಿತ. ಪಕ್ಕದಲ್ಲಿ ನೋಡಿದರೆ ಅಭಾ ಇಲ್ಲ. ಅವನು ತಪ್ಪಿಸಿಕೊಂಡನಾ ಅಥವಾ ನೀರಿನ ಬಳಿ ಎದ್ದು ಹೋಗಿರುವನಾ ತಿಳಿಯುತ್ತಿಲ್ಲ. ತ್ರಿಶೂಲ ಹಿಡಿದವನು ಮತ್ತೆ ಹೇಳಿದ, ತೂಕಯ್ಯೈ. ಅಕ್ಷಯ್ಗೆ ಅರಿವಾಯಿತು, ನನ್ನನ್ನು ಪ್ರಶ್ನಿಸುತ್ತಾ ಇರುವ ಅವನ ಭಾಷೆ ನನಗೆ ತಿಳಿಯದು. ಅಕ್ಷಯ್ ಕುಳಿತಲ್ಲೇ ಹಿಂದಿಯಲ್ಲಿ ಹೇಳಿದ, ನಾನು ಅಕ್ಷಯ್ ಎಂದು ಬದರಿನಾಥ ಬಂದಿದ್ದೆವೋ, ಅಲ್ಲಿಂದ ಕಣಿವೆ ಇಳಿದು ಬಂದೆವೋ. ಅಕ್ಷಯ್ನ ಮಾತು ಅವರ್ಯಾರಿಗೂ ಅರ್ಥವಾದ ಹಾಗೆ ಕಾಣಲಿಲ್ಲ. ಅವರು ತಮ್ಮಲ್ಲೇ ಏನೋ ಮಾತನಾಡಿಕೊಂಡರು. ಅಷ್ಟರಲ್ಲಿ ಹಿಂದಿನಿಂದ ಧ್ವನಿ ಕೇಳಿಸಿತು. ನಾ ಇವ್ನೇ ಸಟರ್ನಕ್ಕೆ. ಅಭಾ ಮಾತನಾಡಿದ ಧ್ವನಿ. ಅಕ್ಷಯ್ ಅತ್ತ ತಿರುಗಿದ. ಇವನ ಸುತ್ತ ಇದ್ದ ನಾಲ್ವರು ಅತ್ತ ತಿರುಗಿದರು. ಅಭಾ ನಿಂತಿದ್ದ. ಆಗ ತಾನೇ ಸ್ನಾನ ಮುಗಿಸಿದ್ದ ಅನಿಸುತ್ತದೆ. ಅವನ ಮುಖದಲ್ಲಿ ನಗು. ತ್ರಿಶೂಲ ಹಿಡಿದ ವ್ಯಕ್ತಿಯನ್ನು ಉಳಿದ ಮೂವರು ಅಭಾ ಕಡೆ ತಿರುಗಿದರು. ಅಭಾ ಅವರೊಡನೆ ಏನೋ ಮಾತನಾಡುತ್ತಾ ಇದ್ದ. ಅದರಲ್ಲಿ ಅಕ್ಷಯ್ಗೆ ಕೆಲವು ಪದಗಳು ಮಾತ್ರ ಅರ್ಥವಾದವು. ಅದರ ಮೇಲೆ ಅವನು ಗ್ರಹಿಸಿದ್ದು, ನಾವು ಕಣಿವೆಯಲ್ಲಿ ಬರುವಾಗ ಹೂವಿನ ಕಣಿವೆ ಪ್ರಭಾವಕ್ಕೆ ಸಿಕ್ಕು ಅಲ್ಲಿ ದಾರಿ ಗೊತ್ತಿಲ್ಲದೆ ಅಲೆದಾಡಿ ಯಾರೋ ಸಾಧು ಈ ಕಡೆ ಮುಟ್ಟಿಸಿದ್ದನ್ನು ವಿವರಿಸಿದ. ನಂತರ ಅವರೂ ಸಹ ಅವನೊಡನೆ ಸುಮುಖವಾಗಿ ಮಾತನಾಡಿದರು. ಅಭಾ ಅಕ್ಷಯ್ಗೆ ಹೇಳಿದ ಕನ್ನಡದಲ್ಲಿ, ಅಕ್ಷಯ್, ಹೆದರಬೇಡ, ಯಾವುದೇ ಅಪಾಯವಿಲ್ಲ. ಇವರು ಅಪಾಯಕಾರಿ ವ್ಯಕ್ತಿಗಳಲ್ಲ. ನೀನು ಹೋಗಿ ಸ್ನಾನ ಎಲ್ಲವನ್ನು ಮುಗಿಸಿ ಬಾ, ನಂತರ ಇವರೊಡನೆ ಹೋಗಬೇಕು. ಅಕ್ಷಯ್ ಕೇಳಿದ, ಎಲ್ಲಿಗೆ ಅಭಾ? ಅಭಾ ಹೇಳಿದ, ಇವರ ಹಟ್ಟಿಗಳಿಗೆ, ಇವರು ಇರುವ ಜಾಗಕ್ಕೆ. ನಿನ್ನೆ ನೀನು ಕೇಳಿದೆಯಲ್ಲ, ನಾಳೆ ನಮ್ಮ ಊಟ ಎಲ್ಲಿದೆಯೋ, ದೇವರು ಎಲ್ಲಿ ಬರೆದಿರುವನೋ ಎಂದು. ಬಹುಶಃ ಇವರ ಜೊತೆ ಅನ್ನಿಸುತ್ತದೆ. ಅಕ್ಷಯ್ ಮಾತನಾಡಲಿಲ್ಲ. ಸ್ನಾನಕ್ಕೆ ಎಂದು ಹೊರಟ ಹತ್ತಿರದ ಕೆರೆಗೆ. ಬೇಗ ಮುಗಿಸಿ ಬಂದ. ಅಭಾ ಹಾಗೂ ಅಕ್ಷಯ್ ನಾಲ್ವರು ಗುಡ್ಡಗಾಡು ಜನರೊಡನೆ ಹೊರಟರು. ಅವರನ್ನು ಪರಿಶೀಲಿಸಿ ನೋಡಿದ ಅಕ್ಷಯ್, ಸಾಮಾನ್ಯರಿಗಿಂತ ತುಸು ಜಾಸ್ತಿ ಅನ್ನುವಷ್ಟು ಎತ್ತರ. ಕಡಿಮೆ ಎಂದರೂ 6 ಅಡಿ. ಆ ಎತ್ತರಕ್ಕೆ ಸರಿಸಮವಾದ ಮೈಕಟ್ಟು. ಆಫ್ರಿಕನ್ನರ ಹಾಗೆ ಕಪ್ಪು ಬಣ್ಣವಲ್ಲ. ಅವರ ವಸ್ತ್ರಗಳು ಮಾತ್ರ ಬಹುಶಃ ನಾರಿನಿಂದ ಮಾಡಿರುವಂತೆ ಕಾಣಿಸಿತು. ಒಬ್ಬನ ಕೈಯಲ್ಲಿ ಅವನಷ್ಟೇ ಉದ್ದದ ತ್ರಿಶೂಲ ಎಂದು ಹೇಳುವಾಗಲೂ ಅದು ಮತ್ತೇನೋ ಆಯುಧದ ಹಾಗಿತ್ತು. ಬಹುತೇಕ ಬೇಟೆಗೆ ಬಳಸುವಂಥದ್ದು. ಮತ್ತೆ ಮೂವರ ಕೈಲಿ ಬಿಲ್ಲುಬಾಣಗಳು. ಒಬ್ಬ ಮಾತ್ರ ನಿರಾಯುಧ. ಹಾಗೆಂದು ಅವನ ಮೇಲೆ ಬೀಳುವಂತೆ ಇಲ್ಲ. ಆಯುಧ ಇಲ್ಲದೆ ನಮ್ಮಂಥ 4-6 ಜನರನ್ನು ಎದುರಿಸಲು ಶಕ್ತಿ ಇರುವವನು ಅಂದುಕೊಂಡ ಅಕ್ಷಯ್. ಅಭಾ, ಇವರೆಲ್ಲ ಯಾರು? ನಿನಗೆ ಇವರ ಭಾಷೆ ಸಹ ಮಾತನಾಡಲು ಗೊತ್ತಾ? ಇವರ ಪರಿಚಯ ಇದೆಯಾ? ಅಭಾ ನುಡಿದ. ಇಲ್ಲ ಅಕ್ಷಯ್, ಇವರೆಲ್ಲರ ಪರಿಚಯ ಏನಿಲ್ಲ. ಇವರು ಗುಡ್ಡಗಾಡು ಜನರು. ಹಿಂದೆ ನಮ್ಮ ಪುರಾಣಗಳಲ್ಲಿ ಹೇಳಿದ್ದಾರಲ್ಲ, ಕಿರಾತಕರು ಎನ್ನುವ ಗುಂಪು, ಆ ಗುಂಪಿಗೆ ಸೇರಿದವರು. ಅದರಲ್ಲಿ ಲಿಂಬು ಎನ್ನುವ ಗುಂಪು. ಇವರು ನೇಪಾಳ ಹಾಗೂ ಭಾರತ, ಭೂತಾನ್, ಮಂಗೋಲಿಯಾ ಪ್ರದೇಶಗಳಲ್ಲಿ ಹರಡಿದ್ದಾರೆ. ಭಾಷೆಯ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ನೇಪಾಳಿ ಭಾಷೆಯ ಜೊತೆ ಇವರ ಭಾಷೆ ಹೊಂದುತ್ತದೆ. ಆದರೆ ಈಗ ಇವರದು ಮತ್ತೆ ಸ್ವಲ್ಪ ಬದಲಾವಣೆ ಇದ್ದ ಹಾಗಿದೆ. ಸ್ವಲ್ಪ ಸಂಸ್ಕೃತ ಬೆರೆಸಿದರೂ ಅವರಿಗೆ ಅರ್ಥವಾಗುತ್ತಾ ಇದೆ. ಇಂಡೋ ಆರ್ಯನ್ ಗುಂಪಿನ ಭಾಷೆ, ನುರಿಸ್ತಾನಿಯಾ ರೀತಿ ಮಾತನಾಡುತ್ತಾ ಇರುವರು. ಅಕ್ಷಯ್ ಆಶ್ಚರ್ಯದಿಂದ ಕೇಳಿದ, ಸ್ವಲ್ಪ ಕಾಲ ಇವರೊಡನೆ ಮಾತನಾಡುವಾಗ ನೀನು ಇಷ್ಟೆಲ್ಲ ಅರಿತೆಯಾ? ಅಭಾ ಹೇಳಿದ, ಹಾಗೇನೂ ಇಲ್ಲ. ನೀನು ಸ್ನಾನಕ್ಕೆ ಹೋಗಿ ಬರುವ ತನಕ ಅವರೊಡನೆ ಸ್ವಲ್ಪ ಕಾಲ ಮಾತನಾಡುತ್ತಾ ಕುಳಿತನಲ್ಲ, ಆಗ ಒಂದಿಷ್ಟು ಅರಿವಾಯಿತು. ಅವರ ಭಾಷೆಯನ್ನು ಯಾಕ್ತುಂಗ್ಪಾನ್ ಎಂದು ಕರೆಯುವರು. ಹೊರಗಿನ ಜನ ಲಿಂಬೂ ಭಾಷೆ ಎಂದು ಕರೆಯುವರು. ನೇಪಾಳದ ಭಾಷೆಯಂತೆ ಇದೆ. ನಗರಗಳಲ್ಲಿ ಈಗ ಹಲವು ಪಂಗಡಗಳು ನೆಲೆಸಿದ್ದರೂ ಕಾಡಿನಲ್ಲಿ ಹಲವು ಜನರು ಹಾಗೆ ಇರುವರು, ಹೊರಗಿನ ಸಂಪರ್ಕವಿಲ್ಲದೆ. ಹೇಗಾದರೂ ಆಗಲಿ, ಅಲ್ಲಿಗೆ ಹೋಗುವಾಗ ನೀನು ಅವರೊಡನೆ ವ್ಯವಹರಿಸುವಾಗ ಸ್ವಲ್ಪ ಎಚ್ಚರವಾಗಿರು. ಈಗ ನಾವು ಎಲ್ಲಿಗೆ ಹೋಗುತ್ತಾ ಇದ್ದೇವೆ? ಕೇಳಿದ ಅಕ್ಷಯ್. ಅಭಾ ಹೇಳುತ್ತಾ ಇದ್ದ, ಅವರ ಗುಂಪಿನ ನಾಯಕನನ್ನು ಸುಬ್ಬು ಅನ್ನುವರಂತೆ. ಒಂದಿಷ್ಟು ಮನೆ ಸೇರಿ ಅವರ ಹಳ್ಳಿಯೋ ಗುಂಪೋ ಏನೋ ಇರುವುದು. ಅವರ ನಾಯಕನನ್ನು ಸುಬ್ಬು ಅನ್ನುವರು.
ಇವರು ಭಾರತೀಯ ಮೂಲದ ಮೂಲ ನಿವಾಸಿಗಳು. ಆದರೆ ಈಗ ಭಾರತದ ಜೊತೆಯಾಗಲಿ ನೇಪಾಳದ ಜೊತೆಯಾಗಲಿ ಇವರು ಸಂಪರ್ಕದಲ್ಲಿಲ್ಲ. ಬಹುಶಃ ಕಾಡಿನಲ್ಲಿ ಹೀಗೆ ಇವರ ಒಂದು ಹಳ್ಳಿ ಇರುವುದು ಭಾರತ ಅಥವಾ ಯಾವುದೇ ದೇಶಗಳಲ್ಲಿ ಅರಿವಿಲ್ಲ. ಅಕ್ಷಯ್ಗೆ ಕೊಂಚ ನಗು ಬಂದಿತ್ತು. ಬೆಂಗಳೂರಿನಲ್ಲಿ ಸುಬ್ಬರಾಯ, ಸುಬ್ಬಣ್ಣ ಹೆಸರುಗಳನ್ನು ಚಿಕ್ಕದು ಮಾಡಿ ಸುಬ್ಬು ಎಂದು ಕರೆಯುವರು. ಇವರಿಬ್ಬರು ಮಾತನಾಡುವುದನ್ನು ಕೇಳುತ್ತಾ ಬರುತ್ತಿದ್ದ ಅವರಲ್ಲಿ ಒಬ್ಬ ಬಿಲ್ಲು ಹಿಡಿದಾತ ಕೇಳಿದ, ನೀವು ಅದೇನು ಮಾತನಾಡುತ್ತಾ ಇರುವುದೋ? ಅವನ ಧ್ವನಿಯಲ್ಲಿ ಅನುಮಾನ. ಅಬಾ ಹೇಳಿದ, ನಾವು ನಮ್ಮ ಭಾಷೆಯಲ್ಲಿ ಮಾತನಾಡುತ್ತಾ ಇದ್ದೆವು, ನಿಮ್ಮ ಬಗ್ಗೆ ಹೇಳುತ್ತಾ ಇದ್ದೆ. ಅವನು ಮತ್ತೆ ಕೇಳಿದ, ಆದರೆ ಇದು ನೀವೆಲ್ಲರೂ ಮಾತನಾಡುವ ಸಾಮಾನ್ಯ ಭಾಷೆಯಂತೆ ಇಲ್ಲ, ಮತ್ತೇನು ಆಡುತ್ತಾ ಇರುವಿರಿ? ಅಭಾಗೆ ಅರಿವಾಯಿತು. ಅವನಿಗೆ ಸ್ವಲ್ಪ ಹಿಂದಿ ಕೇಳಿ ಅನುಭವ ಆಗಿರಬಹುದು, ಅದಕ್ಕಾಗಿ ಕೇಳುತ್ತಾ ಇರುವನು. ಅಭಾ ಅವನಿಗೆ ಹೇಳಿದ, ಇದು ನಮ್ಮ ಭಾಷೆಯಲ್ಲ, ಇವರ ಊರಿನದು, ಕನ್ನಡ ಎನ್ನುವರು. ಅಕ್ಷಯ್ ಕಡೆ ಕೈ ತೋರಿಸಿದ. ಆಗ ಆ ವ್ಯಕ್ತಿ ಅಕ್ಷಯನ ಮುಖ ನೋಡಿದ. ಈಗ ಅವನಿಗೆ ಅರ್ಥವಾಗಿತ್ತು, ಇವರಿಬ್ಬರು ಒಂದೇ ಕಡೆಯಿಂದ ಬಂದಿಲ್ಲ. ಅಕ್ಷಯ್ ಸುತ್ತಲೂ ಗಮನಿಸುತ್ತಾ ನಡೆಯುತ್ತಿದ್ದ. ಕಾಡಿನ ನಡುವೆ ಕಟ್ಟಿರುವ ಹಳ್ಳಿಯಾದರೂ ಶಿಸ್ತುಬದ್ಧವಾಗಿ ನಿರ್ಮಿಸಲಾಗಿತ್ತು. ಮೊದಲಿಗೆ ಹಳ್ಳಿಯ ಹೊರವಲಯದಲ್ಲಿ ಸಾಮಾನ್ಯ ಗುಡಿಸಲುಗಳು. ಅವನ್ನು ನೋಡುವಾಗಲೇ ತಿಳಿಯುವುದು ಅವೆಲ್ಲ ಕಾವಲು ಪಡೆಯಂತೆ ಕಾರ್ಯನಿರ್ವಹಿಸುವುದು. ಒಳಭಾಗಕ್ಕೆ ಬರುವಾಗಲೇ ಹಲವು ಗುಡಿಸಲುಗಳು, ಹಲವು ವಿನ್ಯಾಸದ ಮನೆಗಳು. ಮಣ್ಣಿನಿಂದ ಕಟ್ಟಿದ ಗೋಡೆಯ ಗುಡಿಸಲುಗಳಾದರೂ ಸಾಧಾರಣ ಗುಡಿಸಲುಗಳಂತೆ ಇರಲಿಲ್ಲ. ಎತ್ತರವಾಗಿ ನಿರ್ಮಿಸಿದ ಗೋಡೆಗಳು, ಅವುಗಳ ಮೇಲೆ ಹುಲ್ಲು ಹೊದೆಸಿದ ಮಾಡು, ಮನೆಯ ಪಕ್ಕ ಸಾಕುಪ್ರಾಣಿಗಳು ಇದ್ದವು. ಪಶುಸಂಗೋಪನೆ ಸಹ ಅವರ ವೃತ್ತಿಗಳಲ್ಲಿ ಒಂದು ಎಂದು ಅಕ್ಷಯ್ ಅರ್ಥ ಮಾಡಿಕೊಂಡ. ಅವರಲ್ಲಿ ಒಬ್ಬ ತ್ರಿಶೂಲ ಹಿಡಿದವನು ಅಭಾ ಜೊತೆ ಹೇಳಿದ, ಈ ಬಹಿರ ಜೋಪಡ್ ತರುಚನ್? ಅಭಾ ಹೇಳಿದ, ಇವೆಲ್ಲ ಅವರ ಗುಡಿಸಲುಗಳಂತೆ. ಅಕ್ಷಯ್ ಯೋಚಿಸುತ್ತಾ ಇದ್ದ. ನಮ್ಮಲ್ಲಿ ಜೋಪಡಿ ಎನ್ನುವರು, ಅದು ಇವರ ಜೋಪಡ್ ಆಗಿರಬಹುದು. ಅವುಗಳಲ್ಲಿ ಕೆಲವು ಮಹಡಿ ಮನೆಗಳ ಮಾದರಿಯಲ್ಲಿ ಸಹ ಕಟ್ಟಲಾಗಿತ್ತು. ಕೆಳಗಿನ ಮನೆ ಮೇಲಿನ ಮನೆಯ ನಡುವೆ ಮಾಳಿಗೆ ರೀತಿ ನಿರ್ಮಾಣವಿದ್ದರೂ ಮೇಲಿನ ಭಾಗಕ್ಕೆ ಹುಲ್ಲನ್ನು ಹೊದಿಸಲಾಗಿತ್ತು. ಇವರು ಕಾಡಿನಲ್ಲಿ ನೆಲೆಸಿದ್ದರೂ ಸಹ ತಮ್ಮ ಮನೆ ಕಟ್ಟುವುದರಲ್ಲಿ ನಿಪುಣರಾಗಿರುವರು. ನೂರಾರು ವರ್ಷಗಳ ಕಾಲ ಇಲ್ಲೇ ನೆಲೆಸಿರಬಹುದು, ಅಥವಾ ಹೊರಗಿನ ಪ್ರಪಂಚದ ಪ್ರಭಾವ ಸಹ ಇರಬಹುದೇನೋ ಅನ್ನಿಸಿತು ಅಕ್ಷಯ್ಗೆ. ಈಗ ಹಳ್ಳಿಯ ನಡುಭಾಗಕ್ಕೆ ಬಂದಿದ್ದರು. ಅವರು ಹೇಳಿದರು, ಯೋ ಹಮ್ ರೋ ಲಿಂಬು ಸುಬ್ಬು ಸ್ಕೋ ಘರ್ ಹೋ. ಅಭಾ ಅಕ್ಷಯ್ ಕಡೆ ತಿರುಗಿ ನೋಡಿದ. ಅಕ್ಷಯ್ ನಕ್ಕ. ತಿಳಿಯಿತು ಅಭಾ, ಇದು ಅವರ ಒಡೆಯ ಸುಬ್ಬಾನ ಮನೆ ಅಲ್ಲವೇ? ಅಭಾ ಸಹ ನಕ್ಕ. ಈಗ ಬಿಲ್ಲು ಹಿಡಿದವರಲ್ಲೊಬ್ಬ ಹೇಳಿದ, ಅಬ ಹಮಿ ಹಮ್ರೋ ನೆತಾಕೋ ಗರಾಮ ಪ್ರವೇಶ ಗರ್ದಾಯ್ಚುನ್ ತಿಮಿಲೆ ಉಸಾಕು ಸಾಮು ಜುಕ್ನು ಪರ್ಚಾ. ಅಕ್ಷಯ್ಗೆ ಗೊತ್ತಾಗಲಿಲ್ಲ. ಅಬಾ ಹೇಳಿದ, ಈಗ ನಾವು ಅವರ ನಾಯಕನ ಮನೆ ಪ್ರವೇಶ ಮಾಡುವೆವು. ನಾವಿಬ್ಬರೂ ಅವರ ಎದುರಿಗೆ ತಲೆ ಬಗ್ಗಿಸಿ ನಮಸ್ಕರಿಸಬೇಕು. ಸುಬ್ಬುಕೋ ಜಿತ್ ಹೋಸ್ ಅನ್ನಬೇಕು. ಅಕ್ಷಯ್ಗೆ ತಾವು ಯಾವುದೋ ಆಂಗ್ಲ ಸಿನಿಮಾ ನೋಡುತ್ತಾ ಇರುವ ಅನುಭವ. ಅದರಲ್ಲಿ ತೋರಿಸುವ ರೀತಿ ನಾವು ಯಾವುದೋ ಕಾಡು ಜನ ಕಿರಾತಕರ ನಾಡನ್ನು ಪ್ರವೇಶಿಸುವ ಅನುಭವವಾಗುತ್ತಾ ಇದ್ದಿತು. ಆದರೆ ಅವನಿಗೆ ಏಕೋ ಭಯವಾಗುತ್ತಾ ಇರಲಿಲ್ಲ. ಬದಲಿಗೆ ಎಂಥದೋ ಒಂದು ರೋಮಾಂಚನ. ಇಬ್ಬರು ಅವರ ಜೊತೆ ಆವರಣ ಪ್ರವೇಶ ಮಾಡಿದರು. ಅದೊಂದು ವಿಶಾಲ ಜಾಗ. ಸುತ್ತಲೂ ಮಣ್ಣಿನ ಗೋಡೆ ಹಾಗೂ ಸಣ್ಣ ಸಣ್ಣ ಕೋಣೆಯಂತೆ ಗುಡಿಸಲು ನಿರ್ಮಾಣವಾಗಿತ್ತು. ಬಹುಶಃ ಶತ್ರುಗಳು ಬಂದರೂ ಅವರ ರಾಜ ಯಾವ ಗುಡಿಸಲಿನಲ್ಲಿ ಇರುವನು ಎಂದು ತಿಳಿಯಲು ಕಷ್ಟವಾಗುವ ರೀತಿ. ನಡುವೆ ಹಗ್ಗದ ಮಂಚದ ರೀತಿ, ಬಳ್ಳಿಗಳಿಂದ ಬಿಗಿದ ಮಂಚವಿತ್ತು. ಅದರ ಮೇಲೆ ಬಿಳಿಯ ಧಿರಿಸು ಧರಿಸಿದ ವ್ಯಕ್ತಿ ಕುಳಿತಿದ್ದನು. ಕೆರೆಯ ಬಳಿ ಸಿಕ್ಕ ವ್ಯಕ್ತಿಗಳನ್ನು ನೋಡುವಾಗ ಎಲ್ಲರೂ ಅವರ ರೀತಿಯ ನಾರಿನ ವಸ್ತ್ರ ಧರಿಸಿರುವರು ಎನ್ನುವ ಊಹೆ ಸುಳ್ಳಾಗಿತ್ತು. ಬಹುಶಃ ಅವರು ಬೆಳಗಿನ ಕಾವಲಿಗೆ ಬಂದವರೂ ಇರಬಹುದು. ಅವರ ನಾಯಕ ಮಂಚದ ಮೇಲೆ ಕುಳಿತಿದ್ದ. ಸುತ್ತಲೂ ನೆರೆದಿದ್ದವರೆಲ್ಲ ಅವನ ಕುಟುಂಬದವರು ಇರಬಹುದು. ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರೂ. ಹೆಂಗಸರು ವಿಭಿನ್ನ ಬಣ್ಣದ ವಸ್ತ್ರಗಳು, ಬಣ್ಣ ಬಣ್ಣದ ಮಣಿಗಳ ಸರ, ಕೂದಲಿಗೆ ಅಲಂಕಾರ, ಕಿವಿ ಮೂಗಿಗೆ ಅವರದೇ ಆದ ಅಲಂಕಾರದ ಒಡವೆ ಧರಿಸಿದ್ದರೆ, ಗಂಡಸರು ಸಹ ಪೈಜಾನಂತಹ ಪಂಚೆಯ ರೀತಿ ಧರಿಸು. ಹಾಗೆ ಅವರ ಉದ್ದನೆ ನಿಲುವಂತಿ ಹಾಗೂ ಪೈಜಾಮಗಳು ಅವರನ್ನು ಇರುವುದಕ್ಕಿಂತಲೂ ಕಡಿಮೆ ಎತ್ತರದವರಾಗಿ ತೋರಿಸುತ್ತಾ ಇದ್ದಿತು. ಇದು ಒಂದು ಕ್ಷಣದಲ್ಲಿ ಸುತ್ತಲೂ ಅಕ್ಷಯ್ ಗಮನಿಸಿದ ಸಂಗತಿಗಳು. ಅವರು ಹೇಳಿದಂತೆ ಇಬ್ಬರು ಅವರ ನಾಯಕನಿಗೆ ತಲೆಬಾಗಿಸಿ ವಂದಿಸಿ ಅವರು ಹೇಳಿಕೊಟ್ಟಂತೆ ಹೇಳಿದಾಗ ಅವರ ನಾಯಕ ಸುಬ್ಬುವಿನ ಮುಖದಲ್ಲಿ ಪ್ರಸನ್ನತೆಯ ನಗು ಅರಳಿತು. ಅವನು ತನ್ನ ಪೇಟ ಸರಿಪಡಿಸಿಕೊಂಡು ಹೇಳಿದ, ಥಪಾಯೇ ದುವ್ ಜಾನ ಅತಿಥಿ ಕೋ ರೂಪಮ ಪೌಪ್ಮ ಖುಷಿ ಲಗ್ಯೋ. ಅಭಾಗೆ ಅವನು ಹೇಳಿದ ಮಾತು ಅರ್ಥವಾಯಿತೇನೋ.
ಹಮ್ರೋ ನಮನ ಎಂದು ಹೇಳಿದ. ಮುಂದೆ ಅವರಿಬ್ಬರೂ ಸ್ವಲ್ಪ ಕಾಲ ಮಾತನಾಡುತ್ತಾ ಇದ್ದರು. ಅಭಾ ಅವರ ಹಳ್ಳಿಯ ನಾಯಕನೊಡನೆ ತಾವು ಹೇಗೆ ಹೂವಿನ ಕಣಿವೆಯಲ್ಲಿ ಸಿಕ್ಕಿ ಕಷ್ಟಪಟ್ಟೆವು, ಕಡೆಯಲ್ಲಿ ಯಾರೋ ತಮ್ಮನ್ನು ಇಲ್ಲಿಗೆ ದಾಟಿಸಿದರು ಎನ್ನುವುದನ್ನೆಲ್ಲ ವಿವರಿಸಿದರೆ ಅವನು ಸಹ ಕುತೂಹಲದಿಂದ ಕೇಳಿದ. ಹೂವಿನ ಕಣಿವೆ ಎನ್ನುವುದು ಅವರ ರಕ್ಷಣೆಗೆ ಇರುವ ಕೋಟೆಯಂತೆ. ಘಟ್ಟದ ಮೇಲಿನ ಜನ ಅದನ್ನು ದಾಟಿ ಇವರ ಹಳ್ಳಿಗೆ ಯಾರೂ ಬರಲಾರರು. ಆದರೆ ಅಭಾ ಹಾಗೂ ಅಕ್ಷಯ್ ಇವರಿಬ್ಬರೂ ಅಂತಹ ಕೋಟೆಯನ್ನು ದಾಟಿ ಬಂದಿರುವುದು ಅವರೆಲ್ಲರಿಗೂ ಇವರ ಬಗ್ಗೆ ಗೌರವದ ಭಾವನೆ ಹುಟ್ಟುವಂತೆ ಮಾಡಿಸಿತ್ತು. ನಂತರ ಇವರಿಬ್ಬರಿಗೂ ತಿನ್ನಲು ಆಹ್ವಾನಿಸಿದರು. ನೀವಿಬ್ಬರೂ ನಮ್ಮ ಅತಿಥಿಗಳು ಎನ್ನುತ್ತಾ ಕುಡಿಯಲು ತಿನ್ನಲು ಆಹಾರ ನೀಡಿದರು. ಅಕ್ಷಯ್ಗೆ ಒಂದೇ ಯೋಚನೆ, ಅದನ್ನೇ ಹೇಳಿದ. ಅಭಾ, ನನಗೆ ಯಾವ ಆಹಾರವಾದರೂ ಚಿಂತೆ ಇಲ್ಲ, ಆದರೆ ಮಾಂಸಾಹಾರ ತಿನ್ನಲಾರೆ, ಶುದ್ಧ ಸಸ್ಯಾಹಾರಿ, ಏನು ಮಾಡಲಿ? ಅಭಾ ಸಹ ಅವನಿಗೆ ಹೇಳಿದ್ದ. ಅಕ್ಷಯ್, ನಾನು ಸಹ ನಿನ್ನ ಹಾಗೆ, ನೋಡೋಣ ಅವರೇನು ಕೊಡುವರು. ಇವರಿಬ್ಬರು ಮಾತನಾಡುವುದನ್ನು ಸುತ್ತಲಿನವರು ಗಮನಿಸಿದರು. ಅಲ್ಲೇ ಇದ್ದ ಅವರ ನಾಯಕ ಕೇಳಿದ, ಇವರ ಸಮಸ್ಯೆ ಏನು ಎಂದು. ಆಗ ಅಭಾ ಅವನಿಗೆ ತಿಳಿಸಿದ. ನಾಯಕ, ನಮ್ಮನ್ನು ತಪ್ಪು ತಿಳಿಯಬೇಡಿ. ನೀವು ಏನು ಒದಗಿಸಿದರೂ ನಾವು ತಿನ್ನುವೆವು, ಆದರೆ ಇಬ್ಬರು ಶುದ್ಧ ಸಸ್ಯಾಹಾರ ಎನ್ನುತ್ತಾ ಮಾಂಸ, ಮೀನು, ಮೊಟ್ಟೆ ಇತ್ಯಾದಿ ಏನು ತಿನ್ನುವುದಿಲ್ಲ ಎಂದು ತಿಳಿಸಿದ. ಅವರ ನಾಯಕ ಹೇಳಿದ, ಓಹೋ, ತಿಳಿಯಿತು. ನೀವು ಇಲ್ಲಿ ಓಡಾಡುವ ಕೆಲವು ಸನ್ಯಾಸಿಗಳ ರೀತಿ. ಅವರ ಆಹಾರ ತಿನ್ನುವಿರಿ, ಗೆಡ್ಡೆ ಗೆಣಸು ಇತ್ಯಾದಿ, ಅಲ್ಲವೇ ಎಂದ. ಅಭಾ ಪುನಃ ವಿವರಿಸಿದ. ಗೆಡ್ಡೆ ಗೆಣಸು ಅಲ್ಲದೆ ಬೇರೆ ಸಸ್ಯಾಹಾರ, ಅಕ್ಕಿ, ಗೋಧಿ ಇತ್ಯಾದಿಗಳನ್ನು, ಹಾಲು, ಹಣ್ಣು, ಮೊಸರು ಇತ್ಯಾದಿಗಳೆಲ್ಲ ತಿನ್ನುವೆವು, ತೊಂದರೆ ಇಲ್ಲ. ಆದರೆ ಮಾಂಸಾಹಾರ ಮಾತ್ರ ಇಲ್ಲ ಎಂದು ಹೇಳಿದ. ಅವರಿಗೆ ಎಷ್ಟು ಅರ್ಥವಾಯಿತು ಎಂದು ಇವರಿಗೆ ತಿಳಿಯಲಿಲ್ಲ. ಚಿಕ್ಕ ಚಿಕ್ಕ ಮಡಕೆಗಳಲ್ಲಿ ಅದೇನೋ ಕುಡಿಯಲು ತಂದಿಟ್ಟರು. ಅದನ್ನು ತೋಂಗ್ ಬಾ ಹಾಗೂ ಲಸ್ಸಿ ಎಂದು ತಿಳಿಸಿದರು. ಅಭಾ ವಿವರಿಸಿದ. ಅದು ಸಿರಿಧಾನ್ಯಗಳಿಂದ ತಯಾರಿಸಿದ ಪೇಯ ಹಾಗೂ ಮೊಸರಿನಿಂದ ತಯಾರಿಸಿದ ಪಾನೀಯ ಎಂದು. ಇಬ್ಬರು ಅದನ್ನೇ ತೆಗೆದುಕೊಂಡರು. ನಂತರ ತಿನ್ನಲು ಕರೆಂಗ್ ಹಾಗೂ ಕೊರಂಗ್ ಎಂದು 2 ರೀತಿಯ ರೊಟ್ಟಿ ಒದಗಿಸಿದರು. ಅವೆರಡಕ್ಕೆ ವ್ಯತ್ಯಾಸ ಮಾತ್ರ ಅಕ್ಷಯ್ಗೆ ತಿಳಿಯಲಿಲ್ಲ. ಅಕ್ಷಯ್ ಹಾಗೂ ಅಭಾರನ್ನು ವಿಶೇಷ ಅತಿಥಿಗಳಾಗಿ ಅವರು ಸಂತಸದಿಂದ ಸ್ವಾಗತಿಸಿದರು. ಅಂದಿನ ರಾತ್ರಿ ಅವರಿಗೆ ವಿಶೇಷ ಭೋಜನ ಹಾಗೂ ಬುಡಕಟ್ಟು ಜನರ ನೃತ್ಯ ಏರ್ಪಡಿಸಿದ್ದರು. ಅಂದು ರಾತ್ರಿ ಅವರು ಮಾಡಿದ ಊಟದ ವಿವರ ಅಕ್ಷಯ್ಗೆ ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ. ಕುಡಿಯಲು ವಿಶೇಷ ಪೇಯಗಳು ಬಹುತೇಕ ಸಿರಿಧಾನ್ಯಗಳಿಂದ ತಯಾರಿಸಿದ್ದು, ಹಾಗೆ ಕೆಲವು ವಿಶೇಷ ಸೊಪ್ಪುಗಳನ್ನು ಬಳಸಿದ್ದರು. ಯೋಗಾರ್ಟ್ದ ಮೊಸರು ಹೆಚ್ಚು ರುಚಿಕರ ಅನ್ನಿಸಿತ್ತು. ಸಾಕಿದ ಹಸು ಎಮ್ಮೆಗಳ ಹಾಲು, ಮೊಸರು ಅವುಗಳಿಂದ ತಯಾರಿಸಿದ ವಿಶೇಷಗಳು. ಕರೆಂಗ್ ಹಾಗೂ ಕೊರಂಗ್ ಎಂದರೆ ಎರಡೂ ಸಹ ಜೋಳ ಇಲ್ಲವೇ ಸಿರಿಧಾನ್ಯಗಳ ರೊಟ್ಟಿಯೇ. ಒಂದು ಸುಟ್ಟು ಬೇಯಿಸಿದ್ದು, ಮತ್ತೊಂದು ಸುಟ್ಟಿದ್ದು. ಕೆಲವು ತಿಂಡಿಗಳ ಹೆಸರು ಅಕ್ಷಯ್ ನಾಲಿಗೆಯಲ್ಲಿ ಹೊರಳುವುದು ಕಷ್ಟ. ಕಿನೇಮಾ, ಲುಂಗಾಕ್ಚಾ, ನಾಂಬೋಗ್, ಮುಚ್ಚು, ಪೊಪೊಂಡ, ಫಿಲೆಂಗೆ, ಅಚಾರ್ ಎನ್ನುವ ಉಪ್ಪಿನಕಾಯಿ, ಕ್ಯಾರೆಟ್ ಉಪ್ಪಿನಕಾಯಿ ಎಲ್ಲವನ್ನೂ ಅವರ ಕೋರಿಕೆಯಂತೆ ಶುದ್ಧ ಸಸ್ಯಾಹಾರ ಆಹಾರ ಒದಗಿಸಲಾಯಿತು. ಹಾಗೆಂದು ಅವರು ಶುದ್ಧ ಸಸ್ಯಾಹಾರಿಗಳೇನಲ್ಲ. ಬುಡಕಟ್ಟು ಜನರು ಹಂದಿ ಹಾಗೂ ಮೀನು ಇತ್ಯಾದಿಗಳನ್ನು ತಿನ್ನುವರೆ. ಆದರೆ ಇವರಿಬ್ಬರು ಅತಿಥಿಗಳಿಗಾಗಿ ಸಸ್ಯಾಹಾರ ಮಾಡಿ ಬಡಿಸಿದ್ದರು. ನಂತರ ಕೆಲಾಂಗ್ ಎನ್ನುವ ನೃತ್ಯ, ಹಾಗೆ ಯುಮವುಡ್ ಎನ್ನುವ ಆಚರಣೆ ಇತ್ಯಾದಿ. ಕಿರಾತಕರನ್ನು ಅವರೇ ಹೆಸರಿಸುವಾಗ ಅದು ಯಾಕ್ತುಂಗ್ ಆಗುತ್ತದೆ. ಅವರಲ್ಲಿ ಗಂಡಸರನ್ನು ಯಾಕ್ತುಂಗ್ಬಾ ಹಾಗೂ ಹೆಂಗಸರನ್ನು ಯಾಕ್ತುಂಗ್ಮಾ ಎನ್ನುವರು. ಇವೆಲ್ಲ ಅವರಿಗೆ ಆ ರಾತ್ರಿ ಅರ್ಥವಾಯಿತು. ತಡರಾತ್ರಿಯವರೆಗೂ ಹಳ್ಳಿಯ ನಾಯಕನಾದ ಸುಬ್ಬುವಿನ ಮನೆಯ ಅಂಗಳದಲ್ಲಿ ಹಾಡು ನೃತ್ಯಗಳು ನಡೆದವು. ನಡುವೆ ಬೆಂಕಿ ಹಾಕಿ ನೃತ್ಯ ಮಾಡಿದರು. ಅವರು ಧರಿಸಿದ್ದ ಹಲವು ಬಟ್ಟೆಗಳು ಸಹ ಆಕರ್ಷಕವಾಗಿದ್ದು, ಮಹಿಳೆಯರು ಧರಿಸಿದ್ದ ಲೆಹೆಂಗಾ ರೀತಿಯ ಬಟ್ಟೆಯನ್ನು ಮೇಕ್ಲಿ ಎಂದು ಕರೆಯುವರು. ಅವರು ಧರಿಸಿದ್ದ ಕುಪ್ಪಸದ ರೀತಿಯ ಮೇಲ್ಭಾಗದ ಬಟ್ಟೆಗಳನ್ನು ಚುಂಗ್ಲೇಕಕ್ ಎನ್ನುವರು. ಗಂಡಸರಾದರೋ ಸಂಡೋಪ್ಸಾ ಎನ್ನುವ ಮೇಲಿನ ಶರಾಯಿ ಹಾಗೂ ಪಹೇವೋ ಧರಿಸಿದರೆ ಕೋಟನ್ನು ಸಂಗ್ರೇಬಾ ಎನ್ನುವರು. ಪೇಟದ ರೀತಿಯ ಬಟ್ಟೆ ಪಗಾ, ಕುತ್ತಿಗೆಯ ಸುತ್ತ ನಿಂಕೆಂಗ್ ಧರಿಸುವರು. ಹೀಗೆ ಅವರ ಹಲವು ಬಟ್ಟೆ, ಸಂಪ್ರದಾಯ, ನೃತ್ಯ ಹಾಗೂ ಸಂಗೀತ ವಾದ್ಯ ಹಲವು ವಿಷಯಗಳನ್ನು ಅಕ್ಷಯ್ ಸಂಗ್ರಹಿಸಿದ. ಅವರು ಸಹ ಉತ್ಸಾಹದಿಂದ ವಿವರಿಸಿದರು. ಮಲಗುವಾಗ ತಡರಾತ್ರಿ ಆಗಿತ್ತು. ಅಂದರೆ ಬಹುಶಃ ರಾತ್ರಿ 9 ಗಂಟೆ ಆಗಿತ್ತೇನೋ. ಇವರ ನೃತ್ಯ ಮುಗಿದು ಮಲಗಿದ ತಕ್ಷಣ ಹಳ್ಳಿ ಪೂರ್ತಿ ಮೌನವನ್ನು ಹೊದ್ದು ಮಲಗಿತ್ತು. ಸಣ್ಣ ಶಬ್ದವೂ ಇಲ್ಲ.
ರಾತ್ರಿ ಅಕ್ಷಯ್ ಹಾಗೂ ಅಭಾ ಮಲಗುವ ಮುಂಚೆ ತಿಳಿಸಲಾಯಿತು. ಯಾವುದೇ ಕಾರಣಕ್ಕೂ ರಾತ್ರಿ ಹೊರಬರಬಾರದು. ಯಾವುದೇ ಶಬ್ದವಾದರೂ ಹೊರಬರದಿರುವಂತೆ ತಿಳಿಸಲಾಯಿತು. ಅಕ್ಷಯ್ಗೆ ಅಷ್ಟು ಬೇಗ ಮಲಗಿ ಅಭ್ಯಾಸ ಕಡಿಮೆ. ಅಭಾ ಆದರೋ ಹಾಸಿದ್ದ ಚಾಪೆಯ ಮೇಲೆ ಮಲಗಿ ಚಾದರದಂತಹ ಬಟ್ಟೆ ಹೊದ್ದಿರುವನು. ಅಕ್ಷಯ್ ಯೋಚಿಸಿದ, ಇವನ ರೀತಿಯೇ ವಿಚಿತ್ರ. ಇಷ್ಟು ದಿನ ಕಾಡಿನಲ್ಲಿ ಬಂಡೆಗಳ ಮೇಲೆ ಮಲಗಿದವನು ಇಂದು ಚಾಪೆಯ ಮೇಲೆ ಮಲಗಿ ಬೆಚ್ಚನೆ ಹೊದ್ದಿಕೆ ಹೊದ್ದಿರುವ. ಆಮೇಲೆ ಅನ್ನಿಸಿತು, ತಾನೂ ಸಹ ಅವನ ಜೊತೆ ಇದ್ದವನೇ ಅಲ್ಲವೇ ಇಷ್ಟು ದಿನ. ಬಹುಶಃ ಅಭಾ ಮಲಗಿರಬಹುದೇ ಎಂದು ಚಿಂತಿಸಿ ಕೇಳಿದ, ಅಭಾ, ನಿದ್ದೆ ಬಂದಿತ್ತೆ? ಅಭಾ ಹೇಳಿದ, ಇನ್ನೇನು ಬರುವುದರಲ್ಲಿದೆ. ಅಕ್ಷಯ್ ಹೇಳಿದ, ಅಭಾ, ಅವರು ಹೇಳಿದ್ದನ್ನು ಗಮನಿಸಿದೆಯಾ? ರಾತ್ರಿ ಏನೇ ಆದರೂ ಹೊರಗೆ ಬರಬಾರದು ಎಂದು ಎಚ್ಚರಿಸಿದರು. ಅಲ್ಲದೆ ಯಾವುದೇ ಶಬ್ದ ಆದರೂ ಹೊರಗೆ ಬರಬೇಡಿ ಎಂದರು. ಏಕಿರಬಹುದು? ಅಭಾ ನಗುತ್ತಾ ಇದ್ದ. ನೋಡಿದೆಯಾ ಅಕ್ಷಯ್, ಮನುಷ್ಯನ ಮನಸ್ಸಿನ ಪ್ರಭಾವವನ್ನು? ಅವರು ನಮಗೆ ಏನು ಹೇಳದೇ ಇದ್ದಲ್ಲಿ ನಮಗೆ ಆ ಚಿಂತನೆ ಬರುತ್ತಾ ಇರಲಿಲ್ಲ. ಏನೋ ಶಬ್ದ ಎಂದು ನಮ್ಮ ಪಾಡಿಗೆ ನಾವು ಮಲಗಿ ನಿದ್ದೆ ಮಾಡಿಬಿಡುತ್ತಾ ಇದ್ದೆವು. ಆದರೆ ಅವರ ಎಚ್ಚರಿಕೆಯಿಂದ ನಮ್ಮ ಕುತೂಹಲ ಜಾಗೃತ ಆಯಿತು. ಈಗ ಹೊರಗೆ ಹೋಗಿ ನೋಡುವ ಕುತೂಹಲ ಹುಟ್ಟಿತು.